ಸೋಮವಾರ ಅಂತಂದ್ರೇನೆ ಸ್ವಲ್ಪ ಬ್ಯುಸಿಯಾಗಿರುತ್ತೆ. ಅದ್ರಲ್ಲೂ ಈ ತರ ಮಿಸ್ಟೇಕ್ ಮಾಡ್ಬಿಡು ಅಂತಂದ್ರೆ ಬೆಳಿಗ್ಗೆ ಹೊತ್ತು ಇನ್ನ ಟೆನ್ಷನ್ ಆಗ್ಬಿಡುತ್ತೆ. ಅದೇನಪ್ಪಾ ಅಂತಂದ್ರೆ ಚಂದುದು ಯೂನಿಫಾರ್ಮೇ ವಾಶ್ ಮಾಡಿರ್ಲಿಲ್ಲ. ನೆನೆ ಹಾಕಿದ್ದೆ ಬೇಗ ಬರೋಣ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿದ್ನ. ಅಲ್ಲೇ ಲೇಟ್ ಆಗೋಯ್ತು ಟ್ರಾಫಿಕ್ ಇಂದ. ಹಂಗಾಗಿ ವಾಶ್ ಮಾಡಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣನೇ ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋದು ಬೇಡ. ಇನ್ನ 3 ಅವರ್ ಟೈಮ್ ಇದೆ ಅಂತ ಹೇಳಿ ಎದ್ದ ತಕ್ಷಣ ವಾಶ್ ಮಾಡಿ ಫ್ಯಾನ್ ಗಾಳಿಗೆ ಒಣಗಾಕ್ಬಿಟ್ಟು ಬಂದೆ. ಇನ್ನೆಲ್ಲ ಬಟ್ಟೆನೂ ಕೂಡ ವಾಶ್ ಮಾಡಿತ್ತಲ್ವಾ. ಇವತ್ತು 6:30ಗೆ ನಾನು ವಾಕಿಂಗ್ ಹೋಗಿದ್ದು ಬಂದೆ. ಬಂದು ಎಲ್ಲ ಕೆಲಸ ಮುಗಿಸಿ ದೇವ್ರಿಗೆ ಅಂತ ಅಂದ್ಬಿಟ್ಟು ಹಣ್ಣು ತಗೊಂಬನ್ನಿ ನೈವೇದ್ಯಕ್ಕೆ ಅದನ್ನೇ ಇಡ್ತೀನಿ ಅಂತ ಹೇಳಿದ್ದೆ. ಮ್ಯಾಂಗೋ ಹಣ್ಣು ತಂದಿದ್ದಾರೆ. ಬೇಡ ಅಂತ ಅಂದ್ಬಿಟ್ಟು ರಸಾಯನ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಬಾಳೆಹಣ್ಣು ತಂದಿದ್ರು. ಇದಕ್ಕೆ ಬಾಳೆಹಣ್ಣು ಮತ್ತೆ ಇದು ಹಲಸಿನ ಹಣ್ಣು ಒಂದು 7 ಇಂದ 8, ಒಂದು 3 ಬಾಳೆಹಣ್ಣು, ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಆಮೇಲೆ ಬೆಲ್ಲ ಇಷ್ಟನ್ನು ಕೂಡ ಹಾಕೊಂಡು ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೊಂಡ್ರೆ ಸೂಪರ್ ಆಗಿರುತ್ತೆ. ದೇವಸ್ಥಾನಕ್ಕೆ ಹೋದಾಗ ಇದು ಕೊಟ್ರೆ ಅಂತೂ 2 ಸಲ ಇಸ್ಕೊಂಡು ತಿಂತೀನಿ. ಅಷ್ಟು ಇಷ್ಟ ಆಗುತ್ತೆ ನನಗೆ ಈ ರಸಾಯನ. ಇದಕ್ಕೆ ಕಡಲೆಪುರಿ ಅಥವಾ ಅವಲಕ್ಕಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನಾನು ಮತ್ತೆ ಮನೆಯವರಲ್ವಾ, ಮನೆಯವ್ರು ತಿನ್ನಲ್ಲ, ಹಂಗಾಗಿ ನಾನು ಏನು ಹಾಕಿಲ್ಲ ಇದಕ್ಕೆ.